ಹಿಂದೆ ಹೋಗ್ತೀವಿ, ಯಾವುದನ್ನ ಹುಡುಕೊಳ್ತಾ ಹೋಗ್ತೀವಿ. ಇವಾಗ ಬಾಲಚಂದರ್ ಅಂತ ಒಬ್ಬ ನಿರ್ದೇಶಕರು, ಅವರು 100 ಸಿನಿಮಾ ಮಾಡಿದ್ರು, ಅದರಲ್ಲಿ ಒಂದು 40 ಫ್ಲಾಪ್ ಇರುತ್ತೆ. ಆದರೆ ನಿರಂತರವಾಗಿ ಮಾಡ್ತಾ ಹೋಗ್ತಾರೆ. ನಾವು ತಪ್ಪು ಇನ್ನೊಬ್ಬರ ಮೇಲೆ ಹೊರಿಸೋದು ಭಾಳ ಈಸಿ. ಅದು ನಮ್ಮಲ್ಲಿ ಹೆಂಗೆ ಹಿಡ್ಕೊಂಡು ನಿಂತ್ಕೊಳ್ತೀವಿ. ಹಣದ ವ್ಯಾಪಾರದ ಮೇಲೆ ಹೋಗ್ಬಿಟ್ರೆ ವ್ಯಾಪಾರದ ಮೇಲೆ ಹೋಗ್ಬಿಡುತ್ತೆ, ಫೈನಾನ್ಸ್ ಮೇಲೆ ಹೋಗ್ಬಿಟ್ರೆ ಫೈನಾನ್ಸ್ ಮೇಲೆ ಹೋಗ್ಬಿಡುತ್ತೆ. ಇಲ್ಲ ನಮಗೆ ಎಂಡ್ ರಿಸಲ್ಟು ಮಾರ್ಕೆಟಿಂಗು ಬ್ರಹ್ಮಾಂಡ ಬೇಕು ಅಂದರೆ ಅದ್ರ ಮೇಲೆ ಆಗ್ತಾ ಹೋಗುತ್ತೆ. ಕೊನೆಗೂ ಆ ಎಲ್ಲ ಥರದ ನದಿಗಳಲ್ಲಿ ಹರಿಯುವ ಜೀವಸೆಲೆ ಏನು, ಅದು ಪ್ರೇಕ್ಷಕರು ಯಾಕೆ ಒಳ್ಳೆ ಅಭಿರುಚಿ ಸಿನಿಮಾಗಳನ್ನು ನೋಡಲ್ಲ ಅಲ್ವಾ? ಪ್ರೇಕ್ಷಕರು ಇಷ್ಟ, ಕರೆಕ್ಟ್, ಅವ್ರ ಇಷ್ಟನೇ. ಆ್ಯಂಡ್ ಇವತ್ತು ಇಂಟರ್ನೆಟ್ಟು ಮತ್ತು OTT ಎಲ್ಲ ಬಂದ ಮೇಲೆ ಆ್ಯಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಿದಾರಲ್ಲ, ಅದು ನನ್ನ ಪ್ರಕಾರ ಪ್ರೇಕ್ಷಕ ಪ್ಯಾನ್ ಇಂಡಿಯಾ ಆಗಿದ್ದಾನೆ. ನಾವು ಪ್ರೇಕ್ಷಕರನ್ನ ಅಲೆಗಳು ಬಿಟ್ಟಿದ್ವಿ. ಈಗ ಅವನು ಮಲಯಾಳಂ ಸಿನಿಮಾನು ನೋಡ್ತಾನೆ, ಹಿಂದಿ ಸಿನಿಮಾನು ನೋಡ್ತಾನೆ, ಕೊರಿಯನ್ ಸಿನಿಮಾ ನೋಡ್ತಾನೆ, ಸಬ್ಟೈಟ್ಲ್ ಇದ್ರೆ ಸಾಕು ನೋಡ್ತಾನೆ. ಹಾಗಾಗಿ ರೀಚ್ ಆಗಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವತ್ತು ಯಾವುದೇ ಚಿತ್ರರಂಗ ಮತ್ತು ಪ್ರೇಕ್ಷಕ ಕಂಟೆಂಟನ್ನು ದಾಟಿ ಹೋಗ್ತಾನೋ, ಕಂಟೆಂಟ್ ಅವನಿಗೆ ಮುಖ್ಯ ಆಗೋದಿಲ್ವೋ, ಆಗ ಕೆಳಗಿಳಿಯೋದು ಶುರು ಆಗುತ್ತೆ, ಮತ್ತಲ್ಲಿ ಓಡಾಡಕ್ಕೆ ಶುರು ಆಗುತ್ತೆ. ಪ್ಲಸ್ ಹಣ ಇನ್ವಾಲ್ವ್ ಆಗಿದೆಯಲ್ಲ, ಅದು ಹಾಕಿದ ಕಡೆನೆ ತೆಗಿಬೇಕು. ಅದು ದೊಡ್ಡ ಪ್ರೊಡ್ಯೂಸರ್ ದೊಡ್ಡ ಸಕ್ಸಸ್ ಆಗ್ಬಿಟ್ಟ ಅಂತಾರೆ, ಸಕ್ಸಸ್ ತುಂಬ ಕಮ್ಮಿ ಬಂದಿರುತ್ತೆ, ಫೇಲಿಯರ್ನಲ್ಲಿ ಹಿಂಗೆ ಹೋಗ್ಬಿಡುತ್ತೆ ದುಡ್ಡು, ಬಡ್ಡಿಗಳು, ವ್ಯಾಪಾರಗಳು. ಸೊ ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್. ಅದು ಇಬ್ಬರು ಸೇರಿ ಯೋಚನೆ ಮಾಡ್ತಾ ಹೋಗ್ಬೇಕು. ಆಮೇಲೆ ಬರೋ ನಟರುಗಳು ಕೂಡ ನಾನು ಬರೀ ಜಿಮ್ಗೆ ಹೋಗಿ ನಟ ಆಗ್ಬಿಡ್ತೀನಿ ಅಂದ್ರೆ ಆಗಲ್ಲ. ಇವಾಗ ದೊಡ್ಡ ನಮ್ಮ ನಟನ ಒಂದು ಭಾಷೆಯ ಬಗ್ಗೆ, ಕಲ್ಚರ್ ಬಗ್ಗೆ, ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದು, ಕಥೆಯ ಪ್ರಕಾರಗಳನ್ನು ತಿಳ್ಕೊಳ್ಳೋದು, ಅದರಲ್ಲಿ ನಾನು ಅಭಿವ್ಯಕ್ತಿ ಮಾಡಬೇಕು, ಅದರಿಂದ ನನಗೆ ಹೆಸರಾಗಬೇಕು ಅನ್ನೋದು, ಈ ಥರದ್ದೆಲ್ಲ ಆ ಥರದ ಮುಂದಿನ ತಲೆಮಾರಿಗೆ ನಾವು ಕೊಟ್ಟಿದ್ದೀವ ಒಂದು ಅಟ್ಮಾಸ್ಫಿಯರು. ಅಂದರೆ ಪ್ರತಿಯೊಬ್ಬನು ಗೆಲ್ಲೇಬೇಕು, ಆ ಪ್ರೆಷರ್ ಯಾಕೆ ಕೊಟ್ಟಿದ್ದೀವಿ? ಸೋಲೋ ಒಂದು ಸಂತೋಷ ಕೂಡ ಯಾಕೆ ಕೊಟ್ಟಿಲ್ಲ? ಕ್ಷಮಿಸೋ ಸಂತೋಷ ಯಾಕೆ ಕೊಟ್ಟಿಲ್ಲ ನಾವು? ಆಮೇಲೆ ನಮ್ಮಲ್ಲೂ ಕೂಡ ಈ TRPಗಳಾಗ್ಬಿಟ್ಟು ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆ ಕತೆ ಗೊತ್ತಾಗ್ಬಿಡ್ಬೇಕು ನಮಗೆ. ಅಂದರೆ ನಮಗೂ ನೋಡೋರ್ಗೂ ಕೂಡ ಅವನು ಏನು ಹೇಳ್ತಾನೆ ಅನ್ನೋ ತಾಳ್ಮೆನೇ ಇಲ್ಲ. ನಾನು ಅನ್ಕೊಂಡ್ರೆ ಸಿನಿಮಾ ತೆಗಿತಿದ್ಯಾ ಅಂತಾನೆ ನೋಡಕ್ ಹೋಗೋದು, ಹಂಗಾಗಲ್ಲ ಅಲ್ಲ ಸಂಭಾಷಣೆಯಲ್ಲಿ. ಸೊ ದರ್ ಲಾಟ್ ಆಫ್ ಅದರ್ ಥಿಂಗ್ಸ್. ವಿಮರ್ಶೆಯಲ್ಲೂ ಸಮಸ್ಯೆಗಳಿವೆ. ಯಾವ ಸಿನಿಮಾನ ವಿಮರ್ಶೆ ಮಾಡ್ತೀವಿ, ಯಾವ ಸಿನಿಮಾನ ವಿಮರ್ಶೆ ಮಾಡಲ್ಲ, ಹೇಗೆ ವಿಮರ್ಶೆ ಮಾಡ್ತೀವಿ, ಅದರ ಗುಣಗಳನ್ನ ಇಟ್ಕೊಂಡು ಮಾಡ್ತೀವಿ, ಇಲ್ಲ ಇದನ್ನು ಸ್ವಲ್ಪ ನಾವು ಬೆಳೆಸಬೇಕು ಅಂತ ವಿಮರ್ಶೆ ಮಾಡ್ತೀವ, ಜನರ ಟಕ್ಕಂತ ಒಂದು 2 ಲೈನಲ್ಲಿ ಬರೆದು ಹೋಗ್ಬಿಡ್ತೀವಿ. ಸೊ ಈ ಅಜಾಗರೂಕತೆ, ಈ ಇರ್ರೆಸ್ಪಾನ್ಸಿಬಿಲಿಟಿ ಕೂಡ. ಸೊ ಇಟ್ ಈಸ್ ಆಸ್ ಅ ಸೊಸೈಟಿ ವಿ ವಿಲ್ ಹ್ಯಾವ್ ಟು ಸಿ ವರ್ಕ್. ಒಂದ್ರ ಮೇಲೆ ನಾನು ಕಾರಣ ಹೇಳಕ್ಕಾಗಲ್ಲ. ಎಷ್ಟಿದೆಯೋ ಅಷ್ಟೇ ಮಾಡ್ಬೇಕ. ಅದು ಫಾದರ್ ಅನ್ನೋದು ಒಂದು ಪೇಂಟಿಂಗ್ ಆದ್ರೆ, ಪೇಂಟಿಂಗ್ ನಲ್ಲಿ ಪ್ರಕಾಶ್ ರೈ ಅನ್ನೋನು ಒಂದು ಬಣ್ಣ. ನಾನು ಆ ಬಣ್ಣ ಮಾತ್ರ ಮಾಡ್ಬೇಕು, ನಾನೇ ಪೇಂಟಿಂಗ್ ಅಲ್ಲ. ಅದು ಹೆಂಗ್ ಮಾಡ್ಬೇಕು? ಒಬ್ಬ ನಿರ್ದೇಶಕ, ನಟನ ಕೆಲಸ ಅಷ್ಟೇ ಅಲ್ವಾ? ಒಬ್ಬ ನಿರ್ದೇಶಕ ಒಂದು ಪೇಂಟಿಂಗ್ ಅನ್ನ ನೋಡ್ತಾನೆ. ಅವನಿಗೆ ಅದರಲ್ಲಿ ಮ್ಯೂಸಿಕ್ ಅನ್ನೋ ಒಂದು ಕಲರ್ ಬೇಕು, ಅವನಿಗೆ ಸಿನಿಮಾಟೋಗ್ರಫಿ ಒಂದು ಕಲರ್ ಬೇಕು, ಡೈಲಾಗ್ ರೈಟಿಂಗ್ ಒಂದು ಬೇಕು, ಎಡಿಟಿಂಗ್ ಬೇಕು. ಯಾವುದು ಅಲ್ಲ, ಎಕ್ಸಾಜರೇಷನ್ ಬೇಕಾದ್ರೆ ಎಕ್ಸಾಜರೇಷನ್ ಮಾಡಬೇಕು. ಅದು ಭಾವಗಳಲ್ಲ, ಒಂದು ಹಾಸ್ಯ ಮಾಡ್ದಂಗೆ ಮೆಲೋ ಡ್ರಾಮಾ ಮಾಡ್ಬೇಕಾಗತ್ತೆ, ಕೆಲವು ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ಬೇಕಾಗತ್ತೆ. ಅದು ಆ ಪೇಂಟಿಂಗ್ನ ಡಿಸಿಷನ್. ಕೆಲವು ಸಲ ಒಂದೇ ಒಂದು ಚುಕ್ಕಿಯಾಗಿಟ್ಟಿರ್ತಾರೆ, ಚಿಕ್ಕ ಸೀನು, ಅಂದ್ರೆ ನನಗೆ ಒಂದೇ ಒಂದು ಶಾಟ್ ಇರುತ್ತೆ. ಅದು ಯಾಕೆ ಒಂದೇ ಒಂದು ಶಾಟ್ ಇದ್ರೆ ಅದ್ರ ಕಡೆ ಕಣ್ಣು ಹೋಗೋ ಥರ ಅದು. ಸೊ ಅವೆಲ್ಲವೂ ನಡೆಯುತ್ತೆ ಸಿನಿಮಾದಲ್ಲಿ. ನನಗೆ ಬಹಳ ಖುಷಿ ಆಯ್ತು. ನಾನು ಹಾಸ್ಯ ಮಾಡಲ್ಲ ಅವನ್ನ. ಅರೆ ಯಾಕಂದ್ರೆ ನಾನು 26 ಸಿನಿಮಾ ಪ್ರೊಡ್ಯೂಸ್ ಮಾಡಿದವನು, ಡೈರೆಕ್ಟ್ ಮಾಡಿದವನು, ಆ್ಯಂಡ್ 5 ಇಂಡಸ್ಟ್ರಿ ನೋಡಿದವನು. ಇವತ್ತಿನ ಇದು ಬಹಳ ಬೇಕಿತ್ತಲ್ಲ ಅಂದೆ ನಾನು. ಇವರು ಒಂದು ವೇಳೆ 5 ಸಿನಿಮಾಗಳು ದೊಡ್ಡದು ಟಪ ಅಂತ ಮಾಡಿದ್ರೆ ಓಕೆ. 5 ಸಿನಿಮಾಗಳನ್ನ ನಿರ್ಮಾಣಿಸುವ ನಿರ್ಮಾಪಕ ನನಗೆ ಬಂದು ಹೇಳಿದ ಕತೆ ಇದೆಯಲ್ಲ, ಫಾದರ್ ಅನ್ನೋ ಕತೆ, ಅರೆ ಅಭಿರುಚಿ ಮಾತಾಡ್ತಾ ಇದ್ದಾನೆ ಈ ಮನುಷ್ಯ, ಸುಮ್ಮನೆ ನಂಬರ್ಸ್ ಮಾತಾಡ್ತಾ ಇಲ್ಲ. ನಂಬರ್ಸ್ ಮಾತಾಡ್ತಾರೆ ಅಂದ್ರೆ ನಮ್ಗೆ ಅದರಲ್ಲಿ ಒಂದು ಅನ್ನ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತಲ್ಲ. ಆಗ ನಮಗೆ ಹಾಗಾದ್ರೆ ನಾನು ಬರೀ ನಾನು ಬಂದು ಆಕ್ಟ್ ಮಾಡೋದಲ್ಲ, ಈ ಥರದ ಒಂದು ಮೂಮೆಂಟ್ ಜೊತೆ ನಿಂತ್ಕೊಳ್ಳೋದ್ರಲ್ಲಿ ಅದನ್ನ ಇನ್ನು ಸ್ವಲ್ಪ ಮಿಕ್ದವ್ರು ನಗ್ತಿದ್ರೆ ನಾನು ಜೊತೆಗೆ ನಿಂತ್ಕೊಳ್ತೀನಿ ಅಷ್ಟೇ. ಅದು ಸಿಂಪಲ್. ಅದನ್ನು ಇನ್ನೂ ಎಷ್ಟು ಜನಕ್ಕೆ ಹೇಳಿದ್ದೀನಿ ಅಂದರೆ ಅವ್ರು ನಿಮಗೆ ಹೇಳೋಲ್ಲ,
ಈ ಶೆಡ್ಯೂಲ್ ಹಾಕೋಕೆ ಮುಂಚೆ ನಾನು ಕರೆಸಿದ್ದೆ ನನ್ನ ಶ್ರೀರಂಗಪಟ್ಟಣದೊಳಗೆ, ಒಂದು ಕೆಲಸ ಮಾಡಿ, ನೀವು 5 ಸಿನಿಮಾ ಮಾಡ್ತಿದ್ದೀರಿ, ಶೂಟಿಂಗ್ ಡೇಸ್ ಕಮ್ಮಿ ಆದರೂ ಸ್ವಲ್ಪ ಉಳಿಯುತ್ತೆ, ಕರೆಕ್ಟಾಗಿ ಆಗುತ್ತೆ, ಒಂದೇ ಶೆಡ್ಯೂಲ್ ನಾನು ಮಾಡೋಕ್ಕಾಗತ್ತಾ, ಡೇಟ್ ಇದೆಯಾ ನಿಮ್ಮ ಹತ್ರ? ಹೌದು, ಡೇಟ್ ಕೊಡ್ತೀನಿ ನಾನು. ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಹೇಳಿ ಒಂದ್ಸಲ ಒಂದೇ ಗದ್ರ ಕೂತ್ಕೊಂಡು ಮಾಡಿದ್ರೆ ಕೆಲಸ ಆಗ್ತಾ ಹೋಗುತ್ತೆ. ಇದರಿಂದ ನಾವು ಬಹಳ ಬ್ಯೂಟಿಫುಲ್ ಆಗಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆಯಿತು, ಮೈಸೂರಲ್ಲಿ ಮಾಡಕ್ಕೆ ಶುರು ಆಯಿತು. ಅಂದರೆ ನನ್ನಿಂದ ಅದು ಮಾಡಕ್ಕೆ ಸಾಧ್ಯ. ಸೊ ಇವರು ತಗೊಂಡ ಕತೆ ಕೇಳಿದ ತಕ್ಷಣ 5 ಸಿನಿಮಾ ಅಂದ್ರೆ ಇದು ಬರೀ ಬೊಗಳೆದಾಸ ಅಲ್ಲ, ಇದು ಏನೋ ಒಂದಷ್ಟು ಮಾಡಬೇಕು ಅಂತ ಹೊರಟಿದೆ ಅಂತ ಅನ್ನಿಸ್ತದೆ. ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ, ಅವರೇ ನಿರ್ದೇಶನ ಮಾಡ್ತಾ ಇದ್ದಾರೆ. ಅದೇ ಥರದಲ್ಲಿ ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡ್ತೀನಿ ಅಂತಾರಲ್ಲ, ಐ ಥಿಂಕ್ ಇದು ತುಂಬ ಆರೋಗ್ಯವಾದ ಬೆಳವಣಿಗೆ. ಸರ್, ರಾಜ್ಮೋಹನ್ ಅಷ್ಟೇ ಗೊತ್ತಿರೋದು ನನಗೆ ಹೆಸರು. ಅವ್ರಿಗೆ ತಮಿಳ್ನಾಡು. ಈಗ ನಮಗೆ ಭಾಷೆಯ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.